ಅದರಿಂದ ನೀವು ಏನಾದ್ರೂ ಮಾಡಿಲ್ಲ ಅಂದ್ರೆ ಇದನ್ನ ಇಲ್ಲಿಗೆ ನಾವು ಬಿಡಲ್ಲ. ಇದನ್ನ ಬೀದಿ ಇಳಿದು ನಾವು ಹೋರಾಟವನ್ನ ನಾವು ಮಾಡ್ತೀರಿ. ಕೂಡಲೇ ನೀವು ಇದರ ಬಗ್ಗೆ ನಿಷ್ಪಕ್ಷವಾದಂತ ತನಿಖೆ ಆಗ್ಬೇಕು. ಪೊಲೀಸರಿಗೂ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ತರದ ವಿಚಾರದಲ್ಲಿ ಈ ಸರ್ಕಾರ ಬಹಳ ದಿನ ಉಳಿಯಲ್ಲ. ಸರ್ಕಾರದ ಬಗ್ಗೆ ಜನ ತಿರಸ್ಕಾರ ಬಂದ್ಬಿಟ್ಟಿದೆ. ಇದು ಏನು ಮುಸ್ಲಿಂ ಮೂಲಭೂತವಾದಿಗಳಿಗೆ ಬೆಂಬಲ ಕೊಡುವಂತ ಸರ್ಕಾರ ಅಂತ ಹೇಳಿ ನೀವು ಬ್ರ್ಯಾಂಡ್ ಆಗ್ಬಿಟ್ಟಿದ್ದೀರ. ಈಗ ಟಿಪ್ಪು ಅವರ ಸಂಸ್ಕೃತಿಯನ್ನ ನೀವು ಸರ್ಕಾರದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದೀರ ನೀವು. ಇದು ಜನಕ್ಕೆ ಗೊತ್ತಾಗ್ಬಿಟ್ಟಿದೆ. ಈಗ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮ್ಗೆ ಇದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ, ಸರಿಯಾಗಿ ಬರೆ ಎಳಿತಾರೆ. ನೀವು ಮಾತೆತ್ತರೆ ಸಿದ್ದರಾಮಯ್ಯ ಅದೇ ಹಳೆ ಕ್ಯಾಸೆಟ್, ಬರ ಬಂದೈತೆ, ದುಡ್ಡು ಕೊಟ್ಟಿಲ್ಲ. 25 ಜನ MP ಇದ್ದಾರೆ, ಏನ್ ಮಾಡಿದ್ದಾರೆ? ಅಯ್ಯ ನಿಮ್ಮ ದೃಷ್ಟಿ ಒಬ್ಬ ಗೆದ್ದಿದ್ದಾರಲ್ಲಪ್ಪ ನಿಮ್ಮ MP, ಅವ್ರೇನ್ ಮಾಡಿದ್ದಾನೆ ಪಾರ್ಲಿಮೆಂಟ್ ಅಲ್ಲಿ? ಅದನ್ನ ಹೇಳಲ್ಲ ನೀವು ಯಾವಾಗೂ. ವಿರೋಧ ಪಕ್ಷ ನಾಯಕರು ಖರ್ಗೆ ಅವರು ಇದಾರ, ಗೌರವಾನ್ವಿತ ಖರ್ಗೆ ಅವರು, ಅವರೇನ್ ಪಾರ್ಲಿಮೆಂಟ್ ಅಲ್ಲಿ ಕಡಿದು ಬಾರ್ಲ್ ಹಾಕಿದ್ರು ಅಂತ ಏನೇನೋ ಹೇಳಿದ್ದೀರಾ? ಬಾಯ್ಬಿಟ್ಟ ಇಲ್ಲ. ಕರ್ನಾಟಕ ಅನ್ಯಾಯ ಆಗಿದೆ, ಒಂದಿನ ಬಾಯ್ಬಿಟ್ಟವ್ರ ಖರ್ಗೆ ಅವರು ಪಾರ್ಲಿಮೆಂಟ್ ಅಲ್ಲಿ ಇಲ್ಲ. ನೀವು ಮಾತ್ರ ಏನ್ ಮಾಡಿದ್ರಿ ಅಂತ ನೀವೇನ್ ಮಾಡಿದ್ದೀರಾ? ಇದನ್ನ ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಜೈ ಶ್ರೀರಾಮ್ ಅನ್ನೋದೇ ತಪ್ಪಾದ್ರೆ ಮುಂದೆ ನಮ್ಮ ಗತಿ ಏನು? ರಾಜ್ಯದ ಗತಿ ಏನು? ಇಲ್ಲಿರ್ತಕ್ಕಂಥ ಹಿಂದೂಗಳ ಗತಿ ಏನು? ಹಿಂದೂಗಳ ಸೇಫ್ಟಿ ಏನಿಲ್ಲಿ? ಈ ಆತಂಕ ರಾಜ್ಯದಲ್ಲಿ ಕಾಡ್ತಾ ಇದೆ. ದಯವಿಟ್ಟು ರಾಜ್ಯದ ಜನತೆಯಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ. ಇದು ಈ ಸರ್ಕಾರ ಈ ರಾಜ್ಯವನ್ನ ಅವನತಿಗೆ ತೆಗೆದುಕೊಂಡು ಹೋಗ್ತೈತೆ. ಈಗಾಗಲೇ ದರಿದ್ರ ಮುಚ್ಕೊಂಡಿದೆ. ಇವ್ರು ಬಂದ ಮೇಲೆ ದರಿದ್ರ ಬಂದ್ಬಿಟ್ಟಿದೆ. ಹಣ ಇಲ್ಲ ಸರ್ಕಾರದಲ್ಲಿ, ನಯಾ ಪೈಸೆ ಹಣ ಇಲ್ಲ. ಮುಂಚೆ ನೆಕ್ಸ್ಟ್ ಮೇ ಜೂನ್ ಆದ್ಮೇಲೆ ಸಂಬಳ ಕೊಡಕ್ಕೂ ಇವ್ರ ಹತ್ರ ದುಡ್ಡಿಲ್ಲ. ಈಗ ಫ್ರೀ ಕೊಡಕ್ಕೂ ಅವ್ರ ಹತ್ರ 3 ತಿಂಗಳಿಂದ ಬ್ಯಾಲೆನ್ಸ್ ಇಟ್ಕೊಂಡವ್ರು 2,000 3 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ. ಪೆನ್ಷನ್ಗಳು ಸರಿಯಾಗಿ ಕೊಡ್ತಾ ಇಲ್ಲ. ಸ್ಕಾಲರ್ಶಿಪ್, ಮಕ್ಕಳಿಗೆ ಸ್ಕಾಲರ್ಶಿಪ್ಗಳು ಕೊಡ್ಬೇಕಾಯ್ತು, ಅದು 6 ತಿಂಗಳಿಂದ ಕೊಟ್ಟಿಲ್ಲ ನ್ಯಾಯವಾಗಿ. ಇದ್ರ ಜೊತೆಗೆ ಇವತ್ತು ಈ ಒಂದು ಕರ್ನಾಟಕದ ಶಾಂತಿಯ ತೋಟವನ್ನ ಏನಿತ್ತು ಅದನ್ನ ಹಾಳು ಮಾಡುವಂತ ವೋಟ್ಗೋಸ್ಕರ ಇಡೀ ರಾಜ್ಯದ ಒಂದು ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡುವಂತ ವ್ಯವಸ್ಥೆಗೆ ಕಾಂಗ್ರೆಸ್ ಅವರು ಕೈ ಹಾಕಿದ್ದಾರೆ. ಇದನ್ನ ಖಂಡನೆ ಮಾಡ್ತೀರಿ. ಇದರ ವಿರುದ್ಧವಾದಂತಹ ಹೋರಾಟವನ್ನ ನಾವು ಮುಂದುವರಿಸ್ತೀರಿ. ನಿಮ್ಗೆ ಸಮಯ ಕೊಟ್ಟಿರ್ತೀರಿ. ನೀವು ಈ ಸಮಯದೊಳಗಡೆ ನೀವು ಗೂಂಡಾ ಆಕ್ಟ್ ಹಾಕಿ ಅವರ ದೇಶದ್ರೋಹಿ ಕೇಸ್ ಹಾಕಿಲ್ಲ ಅಂದ್ರೆ ನಾವು ಇದನ್ನ ಬೀದಿಗಿಳಿದು ಹೋರಾಟವನ್ನ ಪ್ರಾರಂಭ ಮಾಡ್ತೀರಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೀರಿ. ಒಂದೇ ಸಾಕಲ್ಲ. ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡ್ತಾ ಇದ್ದೀನಿ ಎಷ್ಟು ಕೊಡಬೇಕು ಅಂತ. 24 ಗಂಟೆನಾ 48 ಗಂಟೆನಾ ನಾನು ಪೊಲೀಸವ್ರ ಜೊತೆ ಮಾತಾಡ್ತೀನಿ. ಈಗ ನಾನು ಅಲ್ಲಿನ ಕಮಿಷನರ್ ಜೊತೆ DCP ಜೊತೆ ಎಲ್ಲ ಮಾತಾಡ್ತೀನಿ. ಅದಾದ್ಮೇಲೆ ಅವರು ಮಾತಾಡಿದ್ಮೇಲೆ ಅದನ್ನ ಸಮಯ ಕೊಡ್ತೀನಿ. ಅದು ಸಮಯದಲ್ಲಿ ಮಾಡಿಲ್ಲ ಅಂದ್ರೆ ನಾವು ಮತ್ತೆ ಹೋರಾಟ ಶುರು ಮಾಡ್ತೀವಿ. ಹೋರಾಟ ಇನ್ನು ಶುರು ಆಗ್ತದೆ, ನಾಳೆಯಿಂದನೇ ನಾವು ಶುರು ಆಗಕ್ಕೆ ಮಾಡ್ತೀನಿ. ನಾನು ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ಈಗ ಫೋನಲ್ಲಿ ಮಾತಾಡ್ತೀನಿ. ಮಾತಾಡ್ಬಿಟ್ಟು ನಾಳೆ ಏನು ಹೋರಾಟಗಳಿರ್ಬೇಕು ಇದ್ರ ಬಗ್ಗೆ ನಮ್ಮ ಸಂಘಟನೆ ಕಾರ್ಯದರ್ಶಿ ಜೊತೆನೂ ಮಾತಾಡ್ತೀನಿ. ಈಗಲೇ ಮಾತಾಡಿ ಇಡೀ ರಾಜ್ಯದಂತ ಈ ಹೋರಾಟವನ್ನು ಏನ್ ಮಾಡಬೇಕು, ಹ್ಯಾಕ್ ತೆಗೆದುಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ದೇಶ ರಾಜ್ಯದ ಈ ಶಾಂತಿಯ ತೋಟ ಏನಿದೆ ಇದು ಉಳಿಬೇಕು ಅನ್ನೋದು ನಮ್ಮ ದೃಷ್ಟಿ. ಭಯೋತ್ಪಾದನಾ ಚಟುವಟಿಕೆ ಬಗ್ಗು ಬಡಿಬೇಕು, ಮುಲಾಜಿಲ್ದೆ ಬಗ್ಗು ಬಡಿಬೇಕು. ಅದು ಉದ್ದೇಶ ಇಟ್ಕೊಂಡು ರಾಜ್ಯದ ಉಳಿವಿಗೋಸ್ಕರ ನಾವು ಹೋರಾಟವನ್ನ ಮಾಡ್ತೀವಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನ್ಯೂಸ್ 12 ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ.